ಹಿಂಗೆ ಟಿ ವಿ ನೋಡ್ಬೇಕಾರೆ ಒಮ್ಮೆ ಒಂದು ಸೊಳ್ಳೆ ಮಷೀನದ ಅಡ್ವರ್ಟೈಸ್ಮೆಂಟ್ ಬಂತು ರೀ. ಅದ್ರಾಗ ಅವ್ನ ಹೆಂಡತಿ ಮಗುನ ಮಲಗಿಸು ಅಂತೇಳಿ ಹೇಳ್ತಾಳೆ. ಅವ ಒಳಗೆ ಹೋಗ್ಕಣ ಮಗುನ ಕರ್ಕೊಂಡ ಏಕ್ದಮ್ ಹೊರಗೆ ಬರ್ತಾನೆ, ಹೊರಗೆ ಬಂದು ಕುಂಡಿರ್ತಾನೆ ಬುಕ್ ಓದ್ಕೊಂತ. ಅವ್ನ ಹೆಂಡತಿ ಸಿಟ್ಟಕ್ಕಳ, ಒಂದು ಕೆಲಸ ಹೇಳೀನಿ, ಒಂದು 5 ನಿಮಿಷ ಅದು ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ನಾ ಮಲಗಿಸಿ ಬಂದೇನಿ ಅಂತ ಹೇಳ್ತಾನೆ. ಹೆಂಗಂತೆ ತೋರಿಸ್ತಾನವ. ಅಲ್ಲಿ ಒಳಗೆ ಹೋಗ್ಕಣಂತ ಆ ಮಗುನ ಕರ್ಕೊಂಡ ಆ ಸೊಳ್ಳೆ ಮಷೀನ್ ಆನ್ ಮಾಡ್ತಾನಂತ, ಆ ಮಗು ಮುಕ್ಕೋತದಂತ ಹೊರಗೆ ಬರ್ತಾನಂತಿವ. ಅಲ್ಲೋ ಈ ಈ ಅಡ್ವರ್ಟೈಸ್ಮೆಂಟ್ ಯಾವ ಪುಣ್ಯಾತ್ಮ ಬರ್ತಾನೆ ಅನ್ನೋದಾಗ ಗೊತ್ತಾಗಿಲ್ಲ ನನಗೆ. ಅಲ್ಲ, ಇಷ್ಟು ಈಸಿ ಐತೆ ಒಂದು ಮಗುನ ಮಲಗಿಸೋದು. ಅದು ಪಾಸಿಬಲ್ಲರೇ ಐತೆ. ಅವ್ನು ಹೋಗಿ ಸೊಳ್ಳೆ ಮಷೀನ್ ಆನ್ ಮಾಡ್ತಾನಂತ, ಅದು ಮಗು ಮುಕ್ಕೋತದಂತ. ಎಲ್ಲಿದೆ ಏನಿದೆ ಇಲ್ಲಿ? ಒಂದು ಮಗುನ ಮಲಗಿಸ್ಬೇಕಂದ್ರೆ 1 ತಾಸು ಬೆನ್ನು ಹತ್ಬೇಕು ರೀ. ಅದಕ್ಕೆ 5 ನಿಮಿಷ ಅಲ್ಲ, 1 ತಾಸು ಬೆನ್ನು ಹತ್ಬೇಕು. ಅದು ಕೈ ನುಸುತನ ಚಪ್ಪಡಿಸ್ಬೇಕು ಅದನ್ನು, ಅಥವಾ ಗಂಟ್ಲು ನೋವು ಆಗುವಂಗೆ ಹಾಡು ಆಡಬೇಕು. ಯಾವ ಹಾಡು ಆಡ್ತೀರಿ ನೀವು? ಲಾಲಿ ಸುವಾಲಿ ಹಾಡ್ತಿರೋ, ಆಮೇಲೆ ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ಮತ್ತು ಇಂಗ್ಲೀಷ್ ಹಣ್ಣು ಹಾಡು ಆಡ್ಬೇಕು ಅವಕ್ಕೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಹಿಂಗೆ ಒಂದು 10 ಹಾಡು ನಮ್ಮ ಕರ್ಕಶ ಧ್ವನಿಲಿ ಕೇಳಿದಾಗನ ಆಮ್ಯಾಗ ನಮ್ಮ ಕೈ ಸೋತು ಬಂದಾಗ ಇನ್ನೇನು ಗಿವ್ ಅಪ್ ಮಾಡ್ತೇವೆ ಅನ್ನೋ ಟೈಮ್ದಾಗ ಮುಕ್ಕೋತಾವ ಹುಡುಗರು. ಇವ ಶುಭ ಹೋದಂತ ಒಂದು ಸೊಳ್ಳೆ ಮಷೀನ್ ಆನ್ ಮಾಡಿದಂತ ಅದು ಮಗು ಮುಕ್ಕೊಂತಂತ.